ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಅಜಿನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಬಿಹಾರ ಚುನಾವಣೆಯ ಫಲಿತಾಂಶ ಯಾವ ರೀತಿಯಾಗಿ ಎನ್ಡಿಎ ಮೈತ್ರಿಕೂಟಕ್ಕೆ ಜನ ಬಹುಮತವನ್ನ ಕೊಟ್ಟಿದ್ದಾರೆ ಅನ್ನೋದರ ಜೊತೆಗೆ ಯಾವ ರೀತಿಗೆ ಮಹಾಗಠಬಂಧನವನ್ನ ಮೂಲೆಗೆ ತಳ್ಳಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ನಾನು ಹೇಳೋದಿಕ್ಕೆ ಹೊರಟಿರೋದು ಎನ್ಡಿಎ ಮೈತ್ರಿಕೂಟದಲ್ಲಿ ಮತ್ತೊಂದು ಭಾಗ ಆಗಿರುವಂತಹ ಎಲ್ಜೆಪಿ ಪಕ್ಷದ ಚಿರಾಗ್ ಪಾಸ್ವಾನ್ ಅವರ ಬಗ್ಗೆ. ಚಿರಾಗ್ ಪಾಸ್ವಾನ್ ಅವರು ಯಾವ ರೀತಿಯಾಗಿ ಫಿನಿಕ್ಸ್ ನಂತೆ ಇದೀಗ ತಾನು ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಒಬ್ಬ ಯುವ ನಾಯಕ ಯಾವ ರೀತಿಯಾಗಿ ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಅವರು ಕೂಡ ತಮ್ಮ ರಾಜಕೀಯ ಶಕ್ತಿ, ತಮ್ಮ ಪ್ರಭಾವವನ್ನ ಜನರಿಗೆ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 2020ರಲ್ಲಿ ಚಿರಾಗ್ ಪಾಸ್ವಾನ್ ಅವರು ಜೆಡಿಯು ಪಕ್ಷದಿಂದ ಬೇರ್ಪಟ್ಟು ಅಂತ ಹೇಳಿದ್ರೆ ಅವರ ಜೊತೆಗೆ ಮೈತ್ರಿಕೂಟವನ್ನ ಮಾಡ್ಕೊಳ್ಳೋದೆ ಅವರು ತಾನು ಸ್ವತಂತ್ರವಾಗಿ 137 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದ್ದು ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ. ಆದ್ರೆ 2024ರಲ್ಲಿ ಎನ್ಡಿಎಯ ಪಾಲಾಗಿ ಅವರು 5 ಕ್ಷೇತ್ರಗಳನ್ನ ಪಡೆದುಕೊಳ್ತಾರೆ. 5 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳನ್ನ ಗೆಲುವನ್ನ ಸಾಧಿಸ್ತಾರೆ. ಇದೀಗ ಎನ್ಡಿಎ ಮೈತ್ರಿಕೂಟದ ಭಾಗ ಆಗಿರುವಂತಹ ಚಿರಾಗ್ ಪಾಸ್ವಾನ್ ಅವರಿಗೆ ಸಿಕ್ಕಿರೋದು ಕೇವಲ 28 ಕ್ಷೇತ್ರ. 20ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಒಂದು ರೀತಿಯ ಹಗ್ಗಜಗ್ಗಾಟ ಆದ್ರೂ ಕೂಡ ಕೊನೆಗೆ ಅವರು 28 ಕ್ಷೇತ್ರಗಳನ್ನ ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಆ ಒಂದು ಸಕ್ಸಸ್ ಅಥವಾ ಅವರೊಂದೊಂದು ಹಗ್ಗಜಗ್ಗಾಟ ಏನು ಮಾಡಿದ್ರು ಅದಕ್ಕೆ ಇದೀಗ ಪ್ರತಿಫಲ ಸಿಕ್ಕಿದೆ ಅಂತಾನೆ ನಾವು ಗಮನಿಸಬೇಕಾಗುತ್ತೆ. ಕಾರಣ ಈಗಾಗಲೇ 28 ಕ್ಷೇತ್ರಗಳ ಪೈಕಿ ಈಗಾಗಲೇ ಬಂದಿರುವ ಮಾಹಿತಿ ಪ್ರಕಾರ 22 ಕ್ಷೇತ್ರಗಳಕ್ಕಿಂತ ಹೆಚ್ಚು ಗೆಲುವನ್ನ ಸಾಧಿಸುವಂತಹ ಮುನ್ನಡೆಯನ್ನ ಪಡೆದುಕೊಂಡಿರುವಂತಹ ಕ್ಷೇತ್ರಗಳನ್ನು ನಾವು ಗಮನಿಸ್ತಾ ಇದ್ವಿ. ಹಾಗಾದ್ರೆ ಈ ಒಂದು ಲೆಕ್ಕಾಚಾರ ಹೇಗೆ ಸರಿಯಾಯ್ತು? ಯಾವ ರೀತಿಯಾಗಿ ಚಿರಾಗ್ ಪಾಸ್ವಾನ್ ಮುಂದಿನ ಒಂದು ಪ್ರಭಾವಿ ನಾಯಕರಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ, ಚಿರಾಗ್ ಪಾಸ್ವಾನ್ ಅವರು 2020ರಲ್ಲಿ ಯಾವ ರೀತಿಯಾಗಿ ಸೋಲನ್ನ ಅನುಭವಿಸಿದ್ರು, ಆ ನಂತರ ಅವರು ನೇರವಾಗಿ 2024ರಲ್ಲಿ ಅವರು ಯಾವಾಗಲೂ ಹೇಳುವ ಹಾಗೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾವಾಗ್ಲೂ ಕೂಡ ಮೆಚ್ಚುತ್ತೀನಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದೀಗ ಬಿಹಾರಿಯ ಯುವ ನಾಯಕ ಅಂತಾನೆ ಗುರುತಿಸಿಕೊಳ್ತಾ ಇರುವಂತಹ ಚಿರಾಗ್ ಪಾಸ್ವಾನ್ ಅವರನ್ನ ಹನುಮಾನ ಬಂಟ ಅಂತ ಹೇಳ್ತಾರೆ. ಅಂದ್ರೆ ಹನುಮಾನ್, ಮೋದಿಯ ಹನುಮಾನ್ ಅಂತ ಹೇಳ್ತಾರೆ. ಆ ರೀತಿಯಾಗಿ ಚಿರಾಗ್ ಪಾಸ್ವಾನ್ ಅವರು ಹನುಮಾನ್ ಆಗಿ ಇದೀಗ ಆ ಶಕ್ತಿಯನ್ನ ತುಂಬ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು, ಚಿರಾಗ್ ಪಾಸ್ವಾನ್ ಅವರು ಚುನಾವಣೆಯ ಸಂದರ್ಭದಲ್ಲೇ ಹೇಳ್ತಾ ಇದ್ರು. ಅಂದ್ರೆ 2025ರಲ್ಲಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಮತ್ತೊಂದು ಸ್ಥಾನ, ಅದರಲ್ಲೂ ಅವರು ಕಣ್ಣಿಟ್ಟಿದ್ದು ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ. ಹಾಗಾಗಿ ಈಗಾಗಲೇ ಅವರು 20ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನ ಗಳಿಸೋದ್ರ ಮೂಲಕ ತಾನು ಉಪಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದೀನಿ ಅನ್ನೋದನ್ನ ಈ ಹಿಂದೆ ಹೇಳ್ತಾ ಇದ್ರು. ಹಾಗಾದ್ರೆ ಚಿರಾಗ್ ಪಾಸ್ವಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಲ್ಲಿ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, 2020ಕ್ಕಿಂತ 2025ರಲ್ಲಿ ಚಿರಾಗ್ ಪಾಸ್ವಾನ್ ಅವರು ಯಾವ ರೀತಿಯಾಗಿ ಬೆಳೆದ್ರು, ಯಾವ ರೀತಿಯಾಗಿ ತಮ್ಮ ರಾಜಕೀಯ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಂಡ್ರು, ಪಕ್ಷದ ಸಂಘಟನೆ ಮಾಡಿದ್ರು, ತನ್ನ ತಂದೆಯ ಹೆಸರನ್ನ ಅಥವಾ ಅವರ ವರ್ಚಸ್ಸನ್ನ ಉಳಿಸುವಂತಹ ಮಗ ಆಗಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇವರಿಗೆ ಇಷ್ಟು ಸ್ಥಾನವನ್ನ ಕೊಟ್ಟಿದ್ದೇ ಜಾಸ್ತಿ ಆಯಿತು, ಅವರು ಅದನ್ನ ಉಳಿಸಿಕೊಳ್ಳಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅವೆಲ್ಲದಕ್ಕೂ ಅಪವಾದ ಅನ್ನುವಂತೆ ಯಾವ ಸಂದರ್ಭದಲ್ಲಿ ತಾನು ಹೆಚ್ಚಿನ ಸ್ಥಾನಗಳಿಗೆ ಡಿಮ್ಯಾಂಡ್ ಇಟ್ಟಿದ್ನೋ ಆ ಸ್ಥಾನಗಳು ಇದೀಗ ನಮ್ಮ ಕೈಯಲ್ಲಿ ಇರುವಂತದ್ದು, ತಾನು ಕೇಳಿದ್ದನ್ನ ಪಡ್ಕೊಂಡಿದ್ದೇನೆ, ಅದನ್ನ ಸಾಬೀತುಪಡಿಸಿದ್ದೇನೆ ಅನ್ನೋದನ್ನ ಚಿರಾಗ್ ಪಾಸ್ವಾನ್ ಅವರು ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಚಿರಾಗ್ ಪಾಸ್ವಾನ್ ಅವರು ಉಪಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ನಾವು ಗಮನಿಸಿದ್ವಿ, ಇಬ್ಬರು ಉಪಮುಖ್ಯಮಂತ್ರಿಗಳು ಈ ಹಿಂದಿನ ಸರ್ಕಾರದಲ್ಲೂ ಕೂಡ ಇದ್ರು. ಹಾಗಾಗಿ ಇದೀಗ ಎಲ್ಜೆಪಿ ಪಕ್ಷದ ನಾಯಕರಾಗಿರುವಂತಹ ಚಿರಾಗ್ ಪಾಸ್ವಾನ್ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ತಾರಾ ಅನ್ನೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಮುಂದಿನ ಎಲೆಕ್ಷನ್ ನ ವೇಳೆಗೆ ಅವರ ಒಂದಷ್ಟು ಕನಸುಗಳು ಕೂಡ ಇದೆ. ಆ ಸಂದರ್ಭದಲ್ಲಿ ಈ ಪಕ್ಷ ಯಾವ ರೀತಿಯಾಗಿ ಇರತ್ತೆ ಅನ್ನುವಂತಹ ಕುತೂಹಲ. ಈಗ ಚಿರಾಗ್ ಪಾಸ್ವಾನ್ ಅವರು ಫಿನಿಕ್ಸ್ ನಂತೆ ಎದ್ದು ನಿಂತಿದ್ದು ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೇಕು. ತನ್ನ ತಂದೆಯ ವರ್ಚಸ್ಸನ್ನ ಉಳಿಸಿಕೊಳ್ಳೋದರ ಜೊತೆಗೆ ತಾನು ಕೂಡ ಯುವ ನೇತಾರನಾಗಿ ನಾನು ಇನ್ನು ಮುಂದೆ ಬಿಹಾರದಲ್ಲಿಯೇ ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ಬಿಹಾರದಲ್ಲಿಯೇ ಇರ್ತೀನಿ ಅನ್ನುವಂತಹ ಮಾತನ್ನ ಹೇಳೋದ್ರ ಮೂಲಕ ತಾನು ಕೂಡ ಬಿಹಾರಿ, ನಾನು ನಿಮ್ಮವನೇ ಅನ್ನೋದನ್ನ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುವ ಹಾಗೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜನ ಕೂಡ ಅವರನ್ನ ಮೆಚ್ಚಿಕೊಂಡಿದ್ದಾರೆ. ಈ ಮೂಲಕ ಇಷ್ಟು ಕ್ಷೇತ್ರಗಳಲ್ಲಿ ಅವ್ರು ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಮುಂದಿನ ದಿನಗಳಲ್ಲಿ ಚಿರಾಗ್ ಪಾಸ್ವಾನ್ ಯಾವ ರೀತಿಯಾದಂತಹ ನೇತಾರ ಆಗ್ತಾರೆ
ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇತ್ತು. ಅದು ಈ ಚುನಾವಣೆಯ ಮೂಲಕ ಮತ್ತೆ ಸಾಬೀತಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಮತ್ತೊಬ್ಬ ಯುವ ನೇತಾರ ಇದೀಗ ದೊಡ್ಡ ಮಟ್ಟದಲ್ಲಿ 42 ವರ್ಷ ವಯಸ್ಸಿನ ಯುವ ನೇತಾರ ಅಂತ ಕರೆಸಿಕೊಳ್ಳುವಂತಹ ಚಿರಾಗ್ ಪಾಸ್ವಾನ್ ಅವರಿಗೆ ರಾಜಕೀಯ ಭವಿಷ್ಯ ತುಂಬಾ ದೊಡ್ಡದಿದೆ. ಆ ಒಂದು ರಾಜಕೀಯ ಭವಿಷ್ಯದಲ್ಲಿ ಸಕ್ಸಸ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಇದುವೇ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.